ಸ್ನೇಹಿತರೆ, ರಾಮಕಥಾಮೃತಕ್ಕೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಯೋಧ್ಯೆಯ ಅರಮನೆಯಲ್ಲಿ ಒಂಥರ ಮೌನ ಆವರಿಸಿತ್ತು. ರಾತ್ರಿಯ ಕತ್ತಲನ್ನು ಹೊಡೆದೋಡಿಸೋದಕ್ಕೆ ಅಲ್ಲಿ ಹಚ್ಚಿದ್ದ ದೀಪಗಳು ಉರಿತಾ ಇದ್ವು. ಆದರೂ ಅವು ಕೂಡ ಏನೋ ಚಿಂತೆಗೆ ಬಿದ್ದ ಹಾಗೆ ಮಂದ ಬೆಳಕನ್ನು ಕೊಡ್ತಾ ಇಡೀ ವಾತಾವರಣಕ್ಕೆ ಒಂದು ರೀತಿಯ ಗಾಂಭೀರ್ಯವನ್ನು ತಂದಿದ್ವು. ರಾಜ ದಶರಥ ಅಷ್ಟೊತ್ತು ತನ್ನ ಕೊಠಡಿಯಲ್ಲಿ ಅತ್ತಿಂದಿತ್ತ ದಾಪುಗಾಲು ಹಾಕ್ತಾ ಶತಪಥ ತಿರುಗಾಡ್ತಾ ಇದ್ದವನು ಅದ್ಯಾಕೋ ಸುಸ್ತಾದವನಂತೆ ಹಾಸಿಗೆಯ ಮೇಲೆ ಕೂತ್ಬಿಟ್ಟ. ಇಲ್ಲ, ಇದು ದೇಹಕ್ಕಾದ ಆಯಾಸವಂತೂ ಖಂಡಿತ ಅಲ್ಲ. ನನ್ನ ಮನಸ್ಸು ಆಯಾಸಗೊಳ್ತಾ ಇದೆ. ನನಗೆ ವಯಸ್ಸಾಗಿ ಹೋಗ್ತಾ ಇದೆಯಾ? ಚಿಂತೆ ಅನ್ನೋದು ಚಿತೆಯಂತೆ ನನ್ನ ದೇಹವನ್ನು ಒಳಗಿಂದ ಸುಟ್ಟು ಹಾಕ್ತಾ ಇದೆಯಾ? ದಶರಥನ ಕಣ್ಣಲ್ಲಿ ಸಣ್ಣದೊಂದು ನೀರಿನ ಚಕ್ರ ಸುಳಿಯದಿತ್ತು. ಛೇ, ರಾಜ ದಶರಥ ದಶ ದಿಕ್ಕುಗಳಿಗೆ ರಥವನ್ನು ಚಲಿಸಬಲ್ಲ ಅತ್ಯುತ್ತಮ ಸಾರಥಿ. ಬಾಹುಬಲದಲ್ಲಿ ನನ್ನನ್ನು ಮೀರಿಸುವವರು ಈ ಭೂಮಂಡಲದಲ್ಲಿ ಯಾರಾದರೂ ಇರೋದಕ್ಕೆ ಸಾಧ್ಯವೇ? ದಶರಥ ಒಮ್ಮೆ ತನ್ನ ಕೈಗಳನ್ನು, ಅವುಗಳಲ್ಲಿನ ಕಸುವನ್ನು ಹೆಮ್ಮೆಯಿಂದ ನೋಡಿಕೊಂಡ. ದೇಹ ಸ್ವಲ್ಪ ವಯಸ್ಸಾದ ಹಾಗೆ ಕಾಣ್ತಾ ಇದೆ ನಿಜ, ಆದರೆ ನನ್ನ ಶಕ್ತಿ ಇನ್ನೂ ಕಡಿಮೆಯಾಗಿಲ್ಲ ಅನಿಸಿ ಅವನಿಗೊಂದಷ್ಟು ಹೆಮ್ಮೆ ಅನಿಸತೊಡಗಿತು. ಈ ಶಕ್ತಿನೇ ಅಲ್ವೇ ದೇವರಾಜ ಇಂದ್ರ ಕೂಡ ನನ್ನ ಸಹಾಯವನ್ನು ಕೇಳೋ ಹಾಗೆ ಮಾಡಿದ್ದು. ಆ ದೇವ ಸಾಮ್ರಾಜ್ಯದ ಅದೆಷ್ಟು ಶತ್ರುಗಳನ್ನು ನಾನು ಕೊಂದು ಹಾಕಿದೆ, ಅದೆಷ್ಟು ರಕ್ಕಸರ ಸಂಹಾರವನ್ನು ಆ ವಿಧಿ ನನ್ನಿಂದ ಮಾಡಿಸ್ತು. ದುಷ್ಟ ಸಂಹಾರ ಅಂದರೆ ಅದು ದೇವತಾ ಕಾರ್ಯ ತಾನೇ. ಅದರಲ್ಲೂ ಶಂಭಾಸುರನನ್ನು ಸಂಹರಿಸುವಾಗ ನಾನು ಪ್ರದರ್ಶಿಸಿದ ಶೌರ್ಯವನ್ನು ಕಂಡು ಆ ದೇವತೆಗಳು ಕೂಡ ಹೋಮಳೆಗರೆದಿದ್ರಲ್ವೇ. ತನ್ನ ಶೌರ್ಯವನ್ನು ನೆನಪು ಮಾಡಿಕೊಂಡ ದಶರಥ ಬಿರುದಾಂಕಿತ ಮಹಾರಾಜ ನೇಮಿ ತನ್ನ ಬಗ್ಗೆ ತಾನೇ ಹೆಮ್ಮೆ ಪಡುವ ಮೂಲಕ ತನ್ನ ದುಃಖವನ್ನು ಸ್ವಲ್ಪ ಮಟ್ಟಿಗೆ ಮರೆಯೋ ಪ್ರಯತ್ನ ಮಾಡ್ತಾ ಇದ್ದ. ನಾನು ಶಬ್ದವೇದಿ ವಿದ್ಯೆಯನ್ನು ಬಲ್ಲವನು. ಮಹಾರಾಜ ನೇಮಿಯ ಶಬ್ದವೇದಿ ವಿದ್ಯೆ ಅವನನ್ನು ಮುಲ್ಲೋಕಗಳಲ್ಲಿ ಪ್ರಖ್ಯಾತನನ್ನಾಗಿಸಿದೆ ಅನ್ನೋ ಕುಲಗುರು ವಶಿಷ್ಠರ ಮಾತು ನೆನಪಾಗಿ ಮಹಾರಾಜ ನೇಮಿಯ ಮುಖದಲ್ಲಿ ಹೆಮ್ಮೆಯ ಚಿಕ್ಕ ಮಂದಹಾಸ ಮಿನುಗುತ್ತಾದರೂ ಅದು ಹೆಚ್ಚೊತ್ತು ಉಳಿಲಿಲ್ಲ. ಆದರೂ ಇಷ್ಟೆಲ್ಲ ಇದ್ದು ಜಗದೇಕ ವೀರ ಅಂತ ಅನ್ನಿಸ್ಕೊಂಡಿದ್ರು ಮನುಷ್ಯರಲ್ಲ, ಯಾವ ದೇವತೆಗಳು, ಅಸುರರು, ರಾಕ್ಷಸ ಗಂಧರ್ವರಿಂದ ಸೋಲಿಸಲಾಗದ ನನ್ನನ್ನು ಒಬ್ಬ ಸಾಮಾನ್ಯ ಬ್ರಾಹ್ಮಣ ಹೆದರಿ ನಡುಗುವಂತೆ ಮಾಡಿಬಿಟ್ನಲ್ಲ. ಅವನ ಮುಂದೆ ನಿಂತು ಸೆಣಸಾಡೋದಕ್ಕೆ ನನ್ನ ಕ್ಷಾತ್ರ ತೇಜ ಸರಿ ಹೋಗ್ತಿಲ್ವಾ? ನನ್ನ ದೇಹದಲ್ಲಿನ ಶಕ್ತಿ ಸಾಕಾಗಲಿಲ್ವಾ? ಅಥವಾ ಕೇವಲ ಅವನು ಬ್ರಾಹ್ಮಣ ಅನ್ನೋ ಕಾರಣಕ್ಕೆ ಅವನೊಂದಿಗೆ ಯುದ್ಧ ಮಾಡಬಾರದು ಅಂತ ನಾನೇ ಹಿಂಜರಿತಾ ಇದ್ನ? ಅದು ಗೊತ್ತಾಗಬೇಕು ಅಂದರೆ ಒಂದೇ ಒಂದು ಯುದ್ಧವನ್ನು ನಾನು ಅವನ ಜೊತೆ ಮಾಡಬೇಕಿತ್ತಲ್ವಾ? ಇಲ್ಲ, ಜಗತ್ತಿನ ಸಮಸ್ತ ಕ್ಷತ್ರಿಯ ಕುಲವನ್ನು ನಾಶ ಮಾಡೋ ಪ್ರತಿಜ್ಞೆಯೊಂದಿಗೆ ಭೂಮಂಡಲ ಪರ್ಯಟನೆಯನ್ನು ಮಾಡ್ತಿದ್ದ ಅವನ ಕೈಗೆ ನಾನು ಸಿಕ್ಕಿಬಿದ್ದಿದ್ರೆ ನನ್ನ ಜನ್ಮದ ಉದ್ದೇಶವೇ ನಿರರ್ಥಕವಾಗಿ ಬಿಡ್ತಾ ಇತ್ತು. ಹಾಗಂದುಕೊಂಡ ದಶರಥನಿಗೆ ಅವನ ಮುತ್ತಾತ ಆತ್ಮಕನ ನೆನಪಾಯಿತು. ಆತ್ಮಕ ಇವನು ದೇವಗಂಗೆಯನ್ನು ಭುವಿಗಿಳಿಸಿದ್ದ ಮಹಾತಪಸ್ವಿ ಭಗೀರಥ ಮಹಾರಾಜನ ಮೊಮ್ಮಗ. ಭಗೀರಥನ ಮಗನ ಹೆಸರು ಶ್ರುತಪರ್ಣ. ಕುಲಗುರು ವಶಿಷ್ಠರ ಮೇಲೆ ಸಿಟ್ಟಿಗೆದ್ದಿದ್ದ ಮಹಾಕೋಪಿಷ್ಠ ಈ ಶ್ರುತಪರ್ಣ. ಅದೊಂದಿನ ವಶಿಷ್ಠರನ್ನೇ ಶಪಿಸೋದಕ್ಕೆ ಕೈಗೆ ನೀರು ತೆಗೆದುಕೊಂಡವನು ಅದ್ಯಾಕೋ ಮನಸ್ಸನ್ನು ಬದಲಿಸಿ ಆ ನೀರನ್ನು ತನ್ನ ಕಾಲ ಮೇಲೆ ಹಾಕೋತಾನೆ. ಹೀಗಾಗಿ ಅವನ ಕಾಲು ಕಪ್ಪು ವರ್ಣಕ್ಕೆ ತಿರುಗಿದ ಕಾರಣ ಅವನನ್ನು ಕಲ್ಮಾಶಪಾದ ಅಂತ ಕರೆಯಲಾಯಿತು. ಈ ಕಲ್ಮಾಶಪಾದ ಹಾಗೂ ಮದಯಂತಿ ದೇವಿಯ ಮಗ ಆತ್ಮಕ. ಅವನು ಕೂಡ ಮಹಾಬಲಶಾಲಿ, ಧೈರ್ಯ ಸಂಪನ್ನ, ಸಾಕಷ್ಟು ಯುದ್ಧಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದವನು. ಅಂಥವನು ಒಮ್ಮೆ ಪರಶುರಾಮರ ಕಣ್ಣಿಗೆ ಬೀಳ್ತಾನೆ. ಅವನನ್ನು ಸುಲಭವಾಗಿ ಮಣಿಸಿದ ಪರಶುರಾಮರು ಇನ್ನೇನು ಬಲಿ ಪಡೆದು ಬಿಡಬೇಕು ಅನ್ನೋ ಹೊತ್ತಿಗೆ ಕುಲಗುರು ವಶಿಷ್ಠರು ಅವನನ್ನು ಕಾಪಾಡಿದರು. ಆನಂತರ ಮತ್ತೆ ಭಾರ್ಗವರಾಮ ಅಯೋಧ್ಯೆಗೆ ಬರ್ತಾ ಇದ್ದ. ಅವನು ಬಂದಾಗಲೆಲ್ಲ ಈ ಆತ್ಮಕನನ್ನು ಕಾಪಾಡೋದಕ್ಕೆ ಕುಲಗುರುಗಳೊಂದು ಅತ್ಯದ್ಭುತವಾದ ಮಾರ್ಗವನ್ನು ಕಂಡು ಹಿಡಿದಿದ್ರು. ಅದೇ ಅಂತಃಪುರದಲ್ಲಿ ಅವನನ್ನು ಕೂಡಿ ಹಾಕೋದು. ನಿಜ, ಪರಶುರಾಮನ ಎದೆಯಲ್ಲಿ ಕ್ಷತ್ರಿಯರ ಬಗ್ಗೆ ದ್ವೇಷಾಗ್ನಿ ತುಂಬಿಕೊಂಡಿತ್ತು. ಅವನ ತಂದೆ ತಾಯಿಯರನ್ನು ವಿನಾಕಾರಣ ದುರಾಸೆಗೆ, ಅಹಂಕಾರಕ್ಕೆ ಬಿದ್ದು ತಾನೇ ಆ ಕಾರ್ತವೀರ್ಯಾರ್ಜುನ ಕೊಲೆ ಮಾಡಿತು. ತನ್ನ ತಂದೆ ತಾಯಿಯ ಹೆಣ ನೋಡಿದ ಯಾವ ಮಗನಿಗೆ ತಾನೇ ಕ್ರೋಧ ಉಕ್ಕಿ ಬರುವುದಿಲ್ಲ? ಅದರಲ್ಲೂ ಈ ಪರಶುರಾಮ ಬ್ರಾಹ್ಮಣ್ಯದ ಜೊತೆಗೆ ಕ್ಷಾತ್ರವನ್ನು ಮೈಗೂಡಿಸಿಕೊಂಡವನು. ಶಾಸ್ತ್ರಗಳ ಜೊತೆಗೆ ಶಸ್ತ್ರವಿದ್ಯೆಯನ್ನು ಕರತಲಾಮಲಕ ಮಾಡಿಕೊಂಡವನು. ಅವನ ತಂದೆ ಜಮದಗ್ನಿ ಏನು ಸಾಮಾನ್ಯನೇ? ಆ ಮಹರ್ಷಿಗೆ ಮೂಗಿನ ಮೇಲೆ ಕೋಪ ಇತ್ತಂತೆ. ತನ್ನ ಮಾತು ಧಿಕ್ಕರಿಸಿ ಧರ್ಮದ ವಿರುದ್ಧ ನಡೆದಳು ಅನ್ನೋ ಕಾರಣಕ್ಕೆ ತನ್ನ ಪತ್ನಿಗೆ ಶಿರಚ್ಛೇದದ ಶಿಕ್ಷೆಯನ್ನು ಮಗನ ಕೈಲಿ ಕೊಡಿಸಿದ್ದವನು ಈ ಜಮದಗ್ನಿ. ಅಂದರೆ ಆ ಮಹರ್ಷಿ ಎಷ್ಟು ಗಟ್ಟಿಗ ಇರಬೇಕು.
ಅವನು ಬರೀ ಗಟ್ಟಿಗ ಅಷ್ಟೇ ಅಲ್ಲ, ತನ್ನ ತಾಯಿಯ ತಲೆಯನ್ನು ಕಡಿಯೋದಕ್ಕೆ ಕೂಡ ಹಿಂದೆ ಮುಂದೆ ನೋಡೋದು ಹಾಗೆ ಪಿತೃವಾಕ್ಯ ಪರಿಪಾಲಕನನ್ನಾಗಿ ಮಗನನ್ನು ಸಿದ್ಧಗೊಳಿಸೋ ಮೂಲಕ ಯಾವುದೋ ಒಂದು ಮಹತ್ ಕಾರ್ಯಕ್ಕವನನ್ನು ಅಣಿಗೊಳಿಸಿದ್ದ ಅಂತ ಕಾಣುತ್ತೆ. ಆ ಜಮದಗ್ನಿ ಕೂಡ ಸಾಕಷ್ಟು ಕ್ಷತ್ರಿಯರಿಗೆ ಶಸ್ತ್ರವಿದ್ಯೆಗಳನ್ನು, ದಿವ್ಯಾಸ್ತ್ರಗಳ ಜ್ಞಾನವನ್ನು ಕೊಟ್ಟವನು. ಅಂಥವನ ಮಗ ಇಡೀ ಕ್ಷತ್ರಿಯ ಕುಲವನ್ನು ನಾಶ ಮಾಡೋ ಪ್ರತಿಜ್ಞೆ ಮಾಡಿದ್ದಾನೆ ಅಂದಮೇಲೆ ಅವನನ್ನು ಎದುರಿಸಿ ನಿಲ್ಲೋದಕ್ಕಾದರೂ ಸಾಧ್ಯವಾದೀತಾ? ಇಷ್ಟಾದರೂ ಕೂಡ ಆ ಕ್ಷತ್ರಿಯ ದ್ವೇಷಿ ಬ್ರಾಹ್ಮಣ ಯಾವತ್ತೂ ಕೂಡ ಧರ್ಮವನ್ನು ಮೀರಲಿಲ್ಲ. ಹೇಗೆ ತಾನೇ ಮೀರ್ತಾನೆ? ಧರ್ಮ ಮೀರಿದವರ ನಾಶ ಮಾಡೋದಕ್ಕೆ ಹೊರಟವನು ತಾನೇ ಧರ್ಮವನ್ನು ಮೀರಿಬಿಟ್ರೆ ಅವನು ಲೋಕಕ್ಕೆ ಇನ್ನೆಂಥ ಸಂದೇಶವನ್ನು ಕೊಡೋದಕ್ಕೆ ಸಾಧ್ಯವಾಗತ್ತೆ? ಅವನು ಕ್ಷತ್ರಿಯರ ಜೊತೆಗೆ ಯುದ್ಧಕ್ಕೆ ನಿಂತ್ಕೋತಿದ್ದ, ಆದರೆ ಗೋವುಗಳ ನಡುವೆ, ಸ್ತ್ರೀಯರ ನಡುವೆ, ಚಿಕ್ಕ ಮಕ್ಕಳ ನಡುವೆ ಆಶ್ರಯ ಪಡೆದ ಸಂದರ್ಭಗಳಲ್ಲಿ, ಯಜ್ಞ ಯಾಗಾದಿಗಳಲ್ಲಿ ತೊಡಗಿಸಿಕೊಂಡಿದ್ದ ಸಂದರ್ಭದಲ್ಲಿ ಯಾವ ಕ್ಷತ್ರಿಯನನ್ನು ಕೊಲ್ಲದೆ ತಾತ್ಕಾಲಿಕ ಜೀವಭಿಕ್ಷೆ ಕೊಟ್ಟು ಮುಂದೆ ನಡೆದು ಬಿಡುತ್ತಿದ್ದ. ಇದು ಗೊತ್ತಿದ್ದ ಕಾರಣಕ್ಕೇನೆ ಮಹಾರಾಜ ಆತ್ಮಕ ಪರಶುರಾಮರ ದಾಳಿ ನಡೆಯುವಾಗಲೆಲ್ಲ ಅಂತಃಪುರದಲ್ಲಿ ಸ್ತ್ರೀಯರ ನಡುವೆ ಇದ್ದು ಬಿಡ್ತಾ ಇದ್ದಂತೆ. ಹಾಗೆ ಮಾಡೋದಕ್ಕೆ ಬಹುಶಃ ಕುಲಗುರು ವಶಿಷ್ಠರೇ ಹೇಳಿಕೊಟ್ಟಿದ್ರೇನೋ. ಹೀಗಾಗಿನೇ ಅವನಿಗೆ ನಾರೀ ಕವಚ ಅನ್ನೋ ಹೆಸರು ಬಂತು. ಇನ್ನು ನನ್ನನ್ನು ಕೂಡ ಈ ಜಗತ್ತು ಮುಂದೆ ಏನೆಲ್ಲ ಹೆಸರುಗಳಿಂದ ಕರೆಯುತ್ತೋ, ನಾನು ಕೂಡ ಎಷ್ಟು ಬಾರಿ ಪರಶುರಾಮನ ಆಕ್ರಮಣದಿಂದ ತಪ್ಪಿಸಿಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ. ಅಲ್ಲ, ಪ್ರತಿ ಬಾರಿ ಪರಶುರಾಮ ದಾಳಿಗೆ ಬಂದಾಗ ಕೂಡ ಒಂದೊಂದು ವಿವಾಹ ಮಾಡ್ಕೊಳ್ತಾ ಇದ್ನಲ್ಲ. ವಿವಾಹ ಕಾರ್ಯದಲ್ಲಿದ್ದೀನಿ ಅನ್ನೋ ಕಾರಣಕ್ಕೆ ಆ ಬ್ರಹ್ಮಪುಂಜ ನನಗೆ ಪ್ರತಿ ಬಾರಿಯೂ ಜೀವಭಿಕ್ಷೆ ಕೊಡ್ತಾ ಹೋಗ್ತಾ ಇದ್ದ. ಅದೆಷ್ಟು ವಿವಾಹಗಳು, ಅದೆಷ್ಟು ಬಾರಿ ಜೀವಭಿಕ್ಷೆ. ನಾನು ಬಹುಶಃ ಹಿಂದಿನ ಜನ್ಮದಲ್ಲಿ ಅದೊಂದು ವರವನ್ನು ಮಹಾವಿಷ್ಣುವಿನಿಂದ ಬೇಡದೆ ಹೋಗಿದ್ದಿದ್ರೆ ಪರಶುರಾಮನ ವಿರುದ್ಧ ಕಾದಾಡಿ ವಿಜಯವೋ ವೀರಸ್ವರ್ಗವೋ ಅನ್ನೋದರ ತೀರ್ಮಾನ ಮಾಡಿಬಿಡಬಹುದಿತ್ತೇನೋ. ಆದರೆ ಸತ್ಯಯುಗದಲ್ಲಿ ದ್ರೋಣವಸುವಾಗಿ ಹುಟ್ಟಿದ್ದ ನಾನು ಮಹಾವಿಷ್ಣುವನ್ನು ನನ್ನ ಮಗನಾಗಿ ಪಡೆಯುವ ವರ ಬೇಡಿದ್ದೆ. ಆ ವಿಷ್ಣುಮೂರ್ತಿಗೆ ಕೂಡ ನನ್ನ ಮೇಲೆ ಅದೇನು ಪ್ರೀತಿನೋ, ಅದೇನು ಕರುಣೆನೋ, ಮುಂದಿನ ಜನ್ಮದಲ್ಲಿ ಸೂರ್ಯವಂಶದ ಅರಸನಾಗಿ ಹುಟ್ಟು ಆಗ ನಿನ್ನ ಮಗನಾಗಿ ನಾನು ಆದಿಶೇಷ ಹಾಗೂ ಶಂಖ ಚಕ್ರಗಳ ಸಮೇತ ಹುಟ್ಟಿ ಬರ್ತೀನಿ ಅನ್ನೋ ವರ ಕೊಟ್ಟಿದ್ನಲ್ಲ. ಆಹಾ, ಎಂಥ ಕರುಣೆ ತೋರಿದ್ದ ಆ ಮಹಾವಿಷ್ಣು. ಈ ವಿಷಯ ಕೂಡ ನನಗೆ ಕುಲಗುರುಗಳು ಹೇಳದೇ ಇದ್ದಿದ್ರೆ ಹೇಗೆ ಗೊತ್ತಾಗ್ತಾ ಇತ್ತು? ಅವರ ಹೊತ್ತು ಪರಶುರಾಮನ ಜೊತೆಗೆ ಯುದ್ಧಕ್ಕೆ ಸನ್ನದ್ಧನಾಗಿ ರಥವೇರಿದ್ದ ನನ್ನನ್ನು ಕೆಳಗಿಳಿಸಿ ನನ್ನ ಜನ್ಮದ ಉದ್ದೇಶವನ್ನು ಹೇಳಿದ ಮೇಲಲ್ಲವೇ ನನಗೆ ಈ ವಿಷಯ ಗೊತ್ತಾಗಿದ್ದು. ಮಹಾರಾಜ ದಶರಥನಿಗೆ ತನ್ನ ಮೇಲೆ ಮಹಾವಿಷ್ಣು ತೋರಿದ ಕರುಣೆಯ ಬಗ್ಗೆ ಹೆಮ್ಮೆ ಅನಿಸೋದಕ್ಕೆ ಶುರುವಾಯಿತು. ಪರಶುರಾಮ ಅಯೋಧ್ಯ ನಗರದ ಮೇಲೆ ತನ್ನ ಗಂಡುಗುಡಲೆಯ ಸಮೇತ ದಂಡೆತ್ತಿ ಬಂದಾಗಲೆಲ್ಲ ಮದುವೆ ಮಂಟಪದಲ್ಲಿ ಅಡಗಿ 16 ಮದುವೆಗಳನ್ನಾದ ತನ್ನ ಅವತ್ತಿನ ಅತ್ಯಂತ ಅವಮಾನಕರ ಸನ್ನಿವೇಶದ ನೋವು ಅವನಿಂದ ದೂರವಾಗತೊಡಗಿತು. ಇಲ್ಲ, ನಾನು ಹೇಳಿಯಲ್ಲ, ಮಹಾವಿಷ್ಣುವಿನ ಆದೇಶ ಪಾಲನೆಗೆ ಅವನ ವರ ಸಾಕಾರವಾಗಲಿ ಅನ್ನೋ ಕಾರಣಕ್ಕೇನೆ ನಾನು ಹಾಗೆ ಮಾಡಿದ್ನೇ ಹೊರತು ನಾನು ಹೇಳಿಯಲ್ಲ. ಹಾಗಂದುಕೊಂಡ ದಶರಥನ ತುಟಿಯಂಚಲ್ಲಿ ಸಣ್ಣದೊಂದು ನಗೆ ಮೂಡ್ತಾದರೂ ಮತ್ತವನ ಮನಸ್ಸನ್ನು ಅಂಧಕಾರ ಮುಸುಕಿದ ಹಾಗಾಯಿತು. ಹಾಗಾದರೆ ನನಗೆ ಪುತ್ರ ಸಂತಾನ ಜನಿಸಬೇಕಿತ್ತಲ್ಲ, ಯಾಕೆ ಮಹಾವಿಷ್ಣುವಿನ ವರ ಇನ್ನೂ ಸಾಕಾರ ಆಗಿಲ್ಲ? ವಶಿಷ್ಠರು ನನಗೆ ಸುಳ್ಳು ಹೇಳಿದ್ರ? ನನ್ನ ಪಟ್ಟದರಸಿ ಕೌಸಲ್ಯಳಿಗೆ ಒಂದು ಹೆಣ್ಣು ಮಗುವಾಗಿದ್ದು ಬಿಟ್ಟರೆ ನನ್ನ 3 ಪ್ರೀತಿಪಾತ್ರ ರಾಣಿಯರಿಗೂ ಯಾಕೆ ಇನ್ನೂ ಪುತ್ರ ಸಂತಾನವಾಗಲಿಲ್ಲ? ನನಗೆ ವರ ಕೊಟ್ಟ ಹಾಗೆ ಮಹಾವಿಷ್ಣು ಹುಟ್ಟಿ ಬರೋದು ಯಾವಾಗ? ನನ್ನ ವಂಶ ಉದ್ಧಾರವಾಗೋದು ಯಾವಾಗ? ಮಕ್ಕಳಿಲ್ಲದೆ ನಾನು ಪುನಃ ನರಕದಿಂದ ಹೊರಬರೋದು ಹೇಗೆ? ನನಗೆ ಮಕ್ಕಳೇ ಆಗದ ಮೇಲೆ ಈ ಸಾಮ್ರಾಜ್ಯ, ಸಿಂಹಾಸನ ಇದನ್ನೆಲ್ಲ ಉಳಿಸ್ಕೊಳ್ಳೋದಕ್ಕಾಗಿ ನಾನು ಮಾಡಿಕೊಂಡ ಅಷ್ಟೂ ಮದುವೆಗಳು ಇವೆಲ್ಲವುಗಳ ಸಾರ್ಥಕತೆಯಾದರೂ ಏನು? ದಶರಥನ ಕಣ್ಣಾಲಿಗಳು ತುಂಬಿ ಬಂದವು. ಅವನ ದೇಹದಲ್ಲಿನ ಶಕ್ತಿಯನ್ನೆಲ್ಲ ಯಾರೋ ಕಸಿದುಕೊಂಡ್ರೇನೋ ಅನ್ನೋ ಹಾಗೆ ಅವನು ಮತ್ತೆ ನಿತ್ರಾಣನಾಗತೊಡಗ್ದ. ಆಗಲೇ ಮಹಾರಾಜ ಅನ್ನೋ ಮೃದುವಾದ ಕರೆ ಅವನ ಕಿವಿಗೆ ಬಿತ್ತು. ಅವನ ಹೆಗಲ ಮೇಲೆ ವೃದ್ಧಾಪ್ಯದ ಮೃದುತ್ವವನ್ನು ಹೊಂದಿದ್ದ ಕೈಯೊಂದು ಭಾರವಾಗಿ ಬಿತ್ತು. ಆ ಸ್ಪರ್ಶದ ಮೂಲಕವೇ ಬಂದವರು ಮಹರ್ಷಿ ವಶಿಷ್ಠರು ಅನ್ನೋದು ದಶರಥ ಬಿರುದಾಂಕಿತ ಮಹಾರಾಜ ನೇಮಿಗೆ ಗೊತ್ತಾಯಿತು. ಆ ಹಸ್ತದಲ್ಲೊಂದು ಸಾಂತ್ವನದ ಸಂದೇಶವಿದೆ, ಅದರಲ್ಲೊಂದು ಭರವಸೆ ಇದೆ. ತನ್ನ ನೋವು ದುಃಖವನ್ನು ನಿವಾರಣೆ ಮಾಡೋದಕ್ಕೆ ಬ್ರಹ್ಮರ್ಷಿ ವಶಿಷ್ಠರು ಆ ಹೊತ್ತಲ್ಲಿ ಅಲ್ಲಿಗೆ ಆಗಮಿಸಿದ್ದಾರೆ ಅಂದ್ಕೊಂಡ ದಶರಥ ಎದ್ದು ತನ್ನ ಪ್ರಣಾಮಗಳನ್ನು ಸಲ್ಲಿಸಿದ್ದ. ವಶಿಷ್ಠರ ಮುಖದಲ್ಲಿನ ಮಂದಹಾಸ ಅವನಿಗೆ ಹೊಸ ದಾರಿಯನ್ನು ತೋರ್ತಾ ಇತ್ತು. ಹಾಗಾದರೆ ಅದು ಏನು? ಅಲ್ಲಿಗೆ ವಶಿಷ್ಠರು ತಂದಿದ್ದ ಆ ಸಂದೇಶ ಎಂಥದ್ದು?
ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ.